ನಮಸ್ಕಾರ ಸ್ನೇಹಿತರೆ, ವಿಶಾಲ ಕನಸು ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ಒಂದು ಟ್ರೆಡಿಷನಲ್ ರೆಸಿಪಿ ಅಂತ ಹೇಳ್ಬೋದು. ಎಲ್ಲರೂ ಒಂದು ಇಷ್ಟಪಡುವಂತಹ ಒಂದು ಮಾವಿನಕಾಯಿಯ ಚಟ್ನಿ ಅಂತೂ ನೆನೆಸ್ಕೊಂಡ್ರೆ ಬಾಯಲ್ಲಿ ನೀರು ಬರುತ್ತೆ ಅಂತ ಹೇಳ್ಬೋದು. ಅಷ್ಟು ಸಖತ್ತಾಗಿರುತ್ತೆ ಟೇಸ್ಟು. ಎಲ್ಲದಕ್ಕೂ ಕಾಂಬಿನೇಷನ್ ಆಗಿ ನಾವು ಇದನ್ನು ತಿನ್ಬೋದು. ಯಾವ ರೀತಿ ಮಾಡೋದು ಅಂತಂದು ಹೇಳ್ಬಿಟ್ಟು ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಸುಮಾರು ಒಂದು 8 ದಿವಸ ಮೇಲಾಯಿತು ಏನೋ ವಿಡಿಯೋವನ್ನು ಶೇರ್ ಮಾಡೋದಕ್ಕೆ ಆಗಿರಲಿಲ್ಲ ಸ್ನೇಹಿತರೆ, ಸಾರಿ ಎಲ್ಲರಲ್ಲಿನೂ ಸಹ. ಬನ್ನಿ ಅದಕ್ಕೆ ಏನೆಲ್ಲ ತೊಗೊಂಡಿದ್ದೀನಿ ಅಂದರೆ ನೋಡೋಣ. ನೋಡಿ, ಒಂದು ಸ್ವಲ್ಪ ಮಾವಿನಕಾಯಿಯನ್ನು ನಾನು ಸಿಪ್ಪೆಯನ್ನು ತೆಗೆದು ತಿರುಳನ್ನು ಮಾತ್ರ ತೊಗೊಂಡಿದ್ದೀನಿ. ಅಂದರೆ ನಾನು ನಿನ್ನೆ ಮಾವಿನಕಾಯಿಯ ಉಪ್ಪಿನಕಾಯಿಯನ್ನು ಮಾಡಿದ್ದೆ. ಅದರಲ್ಲಿ ಬರುವಂಥ ವಾಟೆಯಲ್ಲಿರುತ್ತೆ ನೋಡಿ, ಆ ತಿರುಳು ಅದನ್ನೆಲ್ಲನೂ ಸಹ ತೆಗೆದುಬಿಟ್ಟು ಇಟ್ಟಿದ್ದೀನಿ ಚಟ್ನಿ ಮಾಡೋದಕ್ಕೆ ಅಂತಲೇ ಇಟ್ಟಿದ್ದೆ. ರಾತ್ರಿ ಉಪ್ಪಿನಕಾಯಿಯನ್ನು ಮಾಡಿದೆ. ಆ ವಿಡಿಯೋವನ್ನು ಶೇರ್ ಮಾಡ್ತೀನಿ, ಉಪ್ಪಿನಕಾಯಿ ಯಾವ ರೀತಿ ಮಾಡೋದು ಮಾವಿನಕಾಯಿದು ಅಂತಂದು ಹೇಳ್ಬಿಟ್ಟು. ನೋಡಿ ಏನೆಲ್ಲ ತೊಗೊಂಡಿದ್ದೀನಿ ಅಂದರೆ 2 ಸ್ಪೂನು ಸಾಸಿವೆ, 2 ಸ್ಪೂನು ಸಾಸಿವೆ, 1 ಸ್ಪೂನು ಮೆಂತ್ಯ. ಒಂದು ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀನಿ. ಕಡಿಮೆ ಫ್ಲೇವರಲ್ಲೇ ಇದನ್ನ ಬಿಸಿ ಮಾಡ್ಕೋಬೇಕು, ಸಿಹಿಯೋ ಥರ ಎಲ್ಲ ಮಾಡ್ಕೋಬಾರ್ದು. ನೀವು ಅಷ್ಟೇ ಯಾವುದೇ ಕ್ವಾಂಟಿಟಿಯಲ್ಲಿ ತೊಗೊಳ್ಳಿ. 2 ಸ್ಪೂನು ಸಾಸಿವೆ, 1 ಸ್ಪೂನು ಮೆಂತ್ಯವನ್ನು ತೊಗೊಳ್ಳಿ. ತುಂಬ ಟೇಸ್ಟಿಯಾಗಿರುತ್ತೆ ಈ ಒಂದು ಚಟ್ನಿ ಅಂತಲೇ ಹೇಳ್ಬೋದು. ನೋಡಿ, ಹುರಿದಿರೋದೆಲ್ಲ ಕಾಣಿಸ್ತಾ ಇದೆ ನೋಡಿ, ಸಾಸಿವೆ ಎಲ್ಲನೂ ಸಹ ಬಿಳಿ ಬಿಳಿಯಾಗಿದೆ. ಈಗ ಒಂದು ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಒಂದು ದಪ್ಪ ಸೈಜಿನ 2 ಗೆಡ್ಡೆಯನ್ನು ತೊಗೊಂಡಿದ್ದೀನಿ. ಸಿಪ್ಪೆ ಸಮೇತ ತೊಗೊಂಡಿದ್ದೀನಿ, ಸಿಪ್ಪೆಯನ್ನು ತೆಗೆದಿಲ್ಲ ನಾನು, ಸಿಪ್ಪೆ ಸಮೇತ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ. ಬೆಲ್ಲ ನೋಡಿ, ಆರ್ಗ್ಯಾನಿಕ್ ಬೆಲ್ಲ ಇದು. ಎಷ್ಟು ಕಲರು ಯಾವ ರೀತಿ ಇದೆ ನೋಡಿ. ಬಿಳಿ ಬೆಲ್ಲ ಅಂತ ನಾವೇನು ಉಪಯೋಗಿಸ್ತೀವೋ ಅದಕ್ಕೆಲ್ಲ ಕೆಮಿಕಲ್ ಹಾಕಿರ್ತಾರೆ ಅಂತ ಹೇಳ್ತಾರೆ. ಸೊ ಇದು ಆರ್ಗ್ಯಾನಿಕ್ ಬೆಲ್ಲ, ಹಾಗಾಗಿ ಒಂದು ಸ್ವಲ್ಪ ಕಪ್ಪು ಥರನೇ ಇದೆ ಕಲರು. ಒಂದು ಸ್ವಲ್ಪ ಖಾರದ ಪುಡಿಯನ್ನು ತೊಗೊಂಡಿದ್ದೀನಿ. ಬೇಕಾದರೆ ಬ್ಯಾಡಗಿ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ ಅದನ್ನು ಸಹ ನಾವು ಬಿಸಿ ಮಾಡ್ಕೊಂಡು ತೊಗೋಬೋದು. ಆದರೆ ನಾನು ಖಾರದ ಪುಡಿಯನ್ನು ತೊಗೊಂಡಿದ್ದೀನಿ ಒಗ್ಗರಣೆಗೆ ಅಂತಂದು ಹೇಳ್ಬಿಟ್ಟು. ನೋಡಿ ಇಷ್ಟೊಂದು ತೊಗೊಂಡಿದ್ದೀನಿ ನಾನು, ಆಮೇಲೆ ತೋರಿಸ್ತೀನಿ ನಾನು. ಕಡಲೆಬೇಳೆ, ಉದ್ದಿನಬೇಳೆ, ಒಂದು ಬ್ಯಾಡಗಿ ಮೆಣಸಿನ್ಕಾಯಿಯನ್ನು ತೊಗೊಂಡಿದ್ದೀನಿ ನಾನು. ಒಂದು ದಪ್ಪ ಸೈಜಿನ ಈರುಳ್ಳಿ, ಒಂದು ಸ್ವಲ್ಪ ಕರಿಬೇವನ್ನು ತೊಗೊಂಡಿದ್ದೀನಿ. ಸೊ ಇದು ಎಲ್ಲನೂ ಸಹ ಆಪ್ಷನಲ್ ಸ್ನೇಹಿತರೆ. ಅಂದರೆ ಕಡಲೆಬೇಳೆ, ಉದ್ದಿನಬೇಳೆ, ಈರುಳ್ಳಿ ಇದೆಯಲ್ಲ ಆಪ್ಷನಲ್ಲು. ಇದನ್ನ ಸೇರಿಸ್ಕೊಂಡ್ರೇ ತಿನ್ನೋದಕ್ಕೆ ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ತಿನ್ನುವಾಗ ಬಾಯಿಗೆಲ್ಲ ಸಿಗ್ತಾ ಇರುತ್ತೆ ನೋಡಿ, ಹಾಗಾಗಿಬಿಟ್ಟು ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ಹಾಗಾಗಿ ಇದನ್ನೆಲ್ಲನೂ ಸಹ ಮಿಕ್ಸಿ ಮಾಡ್ಕೊಳ್ಳೋಣ. ಬೇಕಂದರೆ ರುಬ್ಬಂಥ ಕಲ್ಲಲ್ಲೂ ಸಹ ರುಬ್ಬಬಹುದು, ಆದರೆ ಮಿಕ್ಸಿ ಮಾಡ್ಕೊಳ್ಳೋಣ. ನಾನು ತೊಗೊಂಡಿರುವಂಥದ್ದನ್ನೆಲ್ಲನೂ ಸಹ ಸೇರಿಸ್ತಾ ಇದ್ದೀನಿ. ಒಂದು ಸ್ವಲ್ಪ ಉಪ್ಪು ಮತ್ತು ಖಾರದ ಪುಡಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ, ಒಂದು ಸ್ವಲ್ಪ ಅರಿಶಿಣದ ಪುಡಿಯನ್ನು ಸಹ ಸೇರಿಸ್ತಾ ಇದ್ದೀನಿ ನಾನು. ಬೇಕಾದರೆ ಅರಿಶಿಣದ ಕೊಂಬಿದ್ರೆ ಅದನ್ನು ಸಹ ಪುಡಿ ಮಾಡಿಬಿಟ್ಟು ಅರಿಶಿಣದ ಕೊಂಬನ್ನು ಹಾಕೋಬಹುದು. ಇದನ್ನೆಲ್ಲನೂ ಸಹ ಮಿಕ್ಸಿ ಮಾಡೋಣ. ಆಮೇಲೆ ನೋಡಿ, ಮಿಕ್ಸಿ ಮಾಡಿದ್ದಾಗಿದೆ ನಾನು. ನೋಡಿ ಈ ರೀತಿಯಲ್ಲಿ ತರಿಯಾಗಿ ಇರುವ ರೀತಿಯಲ್ಲಿ ಮಿಕ್ಸಿಯನ್ನು ಪೌಡರ್ ಮಾಡೋಣ ಫಸ್ಟು. ಆಮೇಲೆ ನೋಡಿ ಇದಕ್ಕೆ ಬೆಳ್ಳುಳ್ಳಿಯನ್ನು ಸೇರಿಸ್ತಾ ಇದ್ದೀನಿ ನಾನು. ನೀರನ್ನು ಸೇರಿಸೋದಕ್ಕೆ ಹೋಗಬೇಡಿ. ನೀರನ್ನು ಸೇರಿಸಿದ್ರೆ ತುಂಬ ದಿವಸ ಬಾಳಿಕೆ ಬರೋದಿಲ್ಲ ಚಟ್ನಿ. ಹಾಗಾಗಿಬಿಟ್ಟು ನಾವಿಲ್ಲ ಒಂದು 2 ದಿನ 3 ದಿನದೊಳಗಡೆ ಖಾಲಿ ಮಾಡ್ತೀವಿ ಅನ್ನೋದಾದರೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೋಬಹುದು. ಆದರೆ ನೀರನ್ನು ಕಡಿಮೆ, ನೀರಿಲ್ಲದೆ ರೀತಿಯಲ್ಲಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಈಗ ಬೆಲ್ಲನೂ ಸಹ ಸೇರಿಸ್ತಾ ಇದ್ದೀನಿ. ಇದಕ್ಕೆ ಉಪ್ಪು, ಖಾರ, ಹುಳಿ ಯಾವ ರೀತಿ ಹಾಕಿರ್ತೀವೋ ಅದೇ ರೀತಿ ಮಾವಿನಕಾಯಿ ಹುಳಿ ಇರುತ್ತೆ ನೋಡಿ, ಹಾಗಾಗಿ ಬೆಲ್ಲವನ್ನು ಸೇರಿಸಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ. ನೀರನ್ನು ಸೇರಿಸದೇ ನಾನು ಮಿಕ್ಸಿಯನ್ನು ಮಾಡಿದ್ದೀನಿ. ಈ ರೀತಿಯಲ್ಲಿದೆ. ಅದು ಬೆಳ್ಳುಳ್ಳಿ ಸಿಪ್ಪೆ ತೆಗೆದಿಲ್ಲ ನೋಡಿ, ಹಾಗಾಗಿಬಿಟ್ಟು ಸಿಪ್ಪೆ ಥರ ಇದೆ. ಇದು ಮಿಕ್ಸಿ ಮಾಡಿದಾಗ ಸರಿ ಹೋಗುತ್ತೆ ಇದು. ಈಗ ಏನು ಮಾವಿನಕಾಯಿಯನ್ನು ತಿರುಳನ್ನೆಲ್ಲ ತೊಗೊಂಡಿದ್ದೀನಿ ನೋಡಿ, ಸಿಪ್ಪೆ ತೆಗೆದಿರುವಂಥದ್ದು, ಅದನ್ನು ಸೇರಿಸ್ತಾ ಇದ್ದೀನಿ. ಸೊ ಸಿಪ್ಪೆ ಬೆರಕೆನೇ ಮಾಡ್ಬೋದು, ಆದರೆ ಆ ಸಿಪ್ಪೆ ಸಮೇತ ಮಾಡಿದಾಗ ಏನಾಗುತ್ತೆ ಅಂದರೆ ಹಸಿರು ಕಲರ್ ಇರುತ್ತೆ. ಈ ತಿರುಳಿನಿಂದ ಮಾಡಿದರೆ ಅದು ಸಹ ಚೆನ್ನಾಗಿರುತ್ತೆ ನೋಡಿ. ಮಿಕ್ಸಿ ಮಾಡಿದ್ದಾಗಿದೆ ಈಗ ನೋಡಿ, ಈ ರೀತಿಯಲ್ಲಿ ಇದೆ. ಇದು ಒಂದು ಸ್ವಲ್ಪ ನಾನು ಅರಿಶಿಣವನ್ನು ಮತ್ತು ಮೆಂತ್ಯ ಸೇರಿಸಿರೋದ್ರಿಂದ ಕಲರ್ ಅಷ್ಟು ಕಾಣಿಸ್ತಾ ಇಲ್ಲ ನಿಮಗೆ. ಲೈಟ್ ಬೆಳಕಲ್ಲಿ ಅಷ್ಟು ಕಲರ್ ಕಾಣಿಸ್ತಾ ಇಲ್ಲ. ಇದು ಕಲರೇನೋ ಚೆನ್ನಾಗೇ ಬಂದಿದೆ, ಅರಿಶಿಣವನ್ನು ಸೇರಿಸಿದ್ದೀನಿ ನೋಡಿ, ಹಾಗಾಗಿಬಿಟ್ಟು. ಸೊ ಈಗ ಒಗ್ಗರಣೆಗೆ ಅಂತ ಒಂದು ಪಾತ್ರೆನ ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆಯನ್ನು ಸೇರಿಸಿದ್ದೀನಿ ನಾನು. ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಒಂದು ಸ್ವಲ್ಪ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ, ಬಾಳಿಕೆ ಬರುತ್ತೆ ಅಂತ ಹೇಳ್ಬೋದು. ಚಟ್ನಿ ಬಾಳಿಕೆ ಬರುತ್ತೆ. ಹಾಗೆ ಹೊರಗಡೆನೆ ನಾವು ನೀರನ್ನು ಸೇರಿಸಿದೆ 15 ದಿವಸ ಇಟ್ಟರೂ ಸಹ ಹಾಳಾಗೋದಿಲ್ಲ ಚಟ್ನಿ. ತುಂಬ ಒಂದು ಟ್ರೆಡಿಷನಲ್ ರೆಸಿಪಿ, ಟೇಸ್ಟ್ ಸಖತ್ತಾಗಿರುತ್ತೆ ನೋಡಿ. ಎಣ್ಣೆ ಬಿಸಿಯಾಗಿದೆ. ನಾನು ಸಾಸಿವೆ, ಜೀರಿಗೆ ಹಾಕಬಾರ್ದು ಇದಕ್ಕೆ. ಕರಿಬೇವು, ಒಣಮೆಣಸಿನ್ಕಾಯಿ, ಆಮೇಲೆ ಉದ್ದಿನಬೇಳೆ, ಕಡಲೆಬೇಳೆಯನ್ನು ಸೇರಿಸ್ಬಿಟ್ಟು ಸೊ ಈರುಳ್ಳಿಯನ್ನು ಸೇರಿಸ್ತಾ ಇದ್ದೀನಿ. ಇದು ಆಪ್ಷನಲ್ಲು, ಈರುಳ್ಳಿ ಸೇರಿಸೋದು. ಅದು ನಾವು ಈರುಳ್ಳಿ ಸೇರಿಸೋದ್ರಿಂದ ನಾವು ತಿನ್ನುವಾಗ ಬಾಯಿಗೆ ಸಿಗ್ತಾ ಇರುತ್ತೆ ನೋಡಿ, ಚೆನ್ನಾಗಿರುತ್ತೆ. ಹಾಗಾಗಿಬಿಟ್ಟು ನಾನು ಸೇರಿಸ್ತೀನಿ. ಸೊ ನೀವು ನಿಮಗೆ ಇಷ್ಟ ಆದರೆ ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಹಾಗೆ ಒಗ್ಗರಣೆಯನ್ನು ಮಾಡಿ ಒಣಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಕರಿಬೇವು, ಸಾಸಿವೆಯನ್ನು ಹಾಕಿ ಮಾಡಿ. ಆದರೆ ಒಂದು ಈರುಳ್ಳಿ ಹಾಕಿ ಮಾಡಿ, ಈ ಥರನೂ ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸಾರಿ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ.
ಈಗ ನಾನು ಸ್ವಲ್ಪ ಸಣ್ಣ ಉಪ್ಪನ್ನು ಸೇರಿಸ್ತಾ ಇದ್ದೀನಿ, ಈರುಳ್ಳಿ ಬೇಗ ಬೇಯಲಿ ಅಂತ. ಆಮೇಲೆ ಈರುಳ್ಳಿಗೆ ಉಪ್ಪು ಏನು ಹೇಳ್ತೀವಿ, ಉಪ್ಪು ಈರುಳ್ಳಿ ಹತ್ತಿದ್ರೆ ಚೆನ್ನಾಗಿರುತ್ತಲ್ವ, ಇಲ್ಲಾಂದರೆ ಸಪ್ಪೆ ಸಪ್ಪೆ ಇರುತ್ತೆ. ಹಾಗಾಗಿಬಿಟ್ಟು ಸೊ ಇದನ್ನೆಲ್ಲನೂ ಸಹ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಒಂದು ಸ್ವಲ್ಪ ಜಾಸ್ತಿ ಏನು ಫ್ರೈ ಆಗೋದು ಬೇಡ, ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ಥರ ಇದು ಫ್ರೈ ಆದರೆ ಸಾಕು ಅಷ್ಟೇ. ತುಂಬ ಚೆನ್ನಾಗಿರುತ್ತೆ, ರೊಟ್ಟಿಗೆ ಚೆನ್ನಾಗಿರುತ್ತೆ, ಚಪಾತಿ, ಬಿಸಿ ಅನ್ನ, ಮುದ್ದೆಗೂ ಸಹ ಚೆನ್ನಾಗಿರುತ್ತೆ. ಬೇಕಾದರೆ ನೀವೇನಾದ್ರು ತಿಂಡಿ ಮಾಡ್ಕೊಂಡಿದ್ರೆ ಅಂದರೆ ಅವಲಕ್ಕಿ, ಉಪ್ಪಿಟ್ಟಿನ ಜೊತೆಗೆ ಒಬ್ಬೊಬ್ಬರಿಗೆ ಉಪ್ಪಿನಕಾಯಿ ತಿನ್ನುವಂಥ ಅಭ್ಯಾಸ ಇರುತ್ತಲ್ಲ, ಅದ್ರ ಬದಲು ಈ ಚಟ್ನಿಯನ್ನು ಸಹ ಹಾಕ್ಕೊಂಡು ತಿನ್ಬೋದು ಸ್ನೇಹಿತರೆ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಈಗ ಮಿಕ್ಸಿ ಮಾಡಿದ್ದನ್ನೆಲ್ಲನೂ ಸಹ ಸೇರಿಸ್ತಾ ಇದ್ದೀನಿ ನಾನು ಮತ್ತೆ ಇದ್ರ ಜೊತೆಗೆ ಇನ್ನೊಂದು ಸ್ವಲ್ಪನೂ ಸಹ ನಾನು ಮಾವಿನಕಾಯಿಯನ್ನು ಮಿಕ್ಸಿ ಮಾಡಿಕೊಂಡು ಅದಕ್ಕೂ ಸಹ ಸೇರಿಸ್ದೆ ನಾನು. ಇನ್ನೊಂದು ಸ್ವಲ್ಪ ಮಾವಿನಕಾಯಿ ಇದ್ದವು, ಹಾಗಾಗಿಬಿಟ್ಟು ಹಾಗೆ ಇಟ್ಟರೆ ಸುಮ್ಮನೆ ವೇಸ್ಟ್ ಆಗುತ್ತೆ. ನಾನು ಉಪ್ಪಿನಕಾಯಿ ಮಾಡೋದಕ್ಕೆ ಮಾಡಿ ಮಿಕ್ಕಿರುವಂಥದ್ದನ್ನ ಉಳಿಸಿದ್ದೆ ನೋಡಿ, ಹಾಗಾಗಿಬಿಟ್ಟು ಅದನ್ನು ಸಹ ನಾನು ಸೇರಿಸ್ಬಿಟ್ಟು ಈಗ ಮಿಕ್ಸಿಯನ್ನು ಮಾಡಿಬಿಟ್ಟು ಸೊ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ನಾವು ಉಪ್ಪು ಖಾರ ಎಲ್ಲ ನೋಡ್ಕೊಳ್ಳೋಣ. ಒಂದು ಸ್ವಲ್ಪ ಉಪ್ಪು ಕಡಿಮೆ ಆದರೂ ಸಹ ಸೇರಿಸ್ಕೊಳ್ಳೋಣ, ಇಲ್ಲ ಅಂದರೆ ಸ್ವಲ್ಪ ಖಾರ ಕಡಿಮೆ ಇದ್ದರೆ ಇನ್ನೂ ಸ್ವಲ್ಪ ಖಾರ ಪುಡಿಯನ್ನು ಸಹ ನಾವು ಸೇರಿಸ್ಕೋಬೋದು. ಇನ್ನೂ ಸ್ವಲ್ಪ ನಮಗೆ ಹುಳಿ ಜಾಸ್ತಿ ಇದೆಯಪ್ಪ ಮಾವಿನಕಾಯಿ ಅಂದಾಗ ಇನ್ನೂ ಸ್ವಲ್ಪ ಬೆಲ್ಲನೂ ಸಹ ಸೇರಿಸ್ಕೋಬೋದು. ಈ ಟೈಮಲ್ಲಿ ನಾವು ಏನು ಕುದಿಯುತ್ತೆ ನೋಡಿ, ಈ ಟೈಮಲ್ಲಿ. ಆಮೇಲೆ ಒಂದೊಂದು ಮಾವಿನಕಾಯಿ ಪೀಸ್ಗಳಿದ್ದಾವೆ, ಪೂರ್ತಿ ಗ್ರೈಂಡ್ ಪೇಸ್ಟ್ ಥರ ಮಾಡಿಲ್ಲ ನಾನು, ಒಂದೊಂದು ಮಾವಿನಕಾಯಿ ಪೀಸ್ಗಳಿದ್ದಾವೆ. ಸೊ ಈ ರೀತಿ ಇದ್ದಾಗ ತಿನ್ನುವಾಗ ಸಿಗ್ತಾ ಇರುತ್ತೆ, ಇದಕ್ಕೆಲ್ಲ ಉಪ್ಪು ಖಾರ ಎಲ್ಲ ಹಾಗಾಗಿಬಿಟ್ಟು ಚೆನ್ನಾಗಿರುತ್ತೆ. ಒಂದು ಸಾರಿ ಟ್ರೈ ಮಾಡಿ ನೋಡಿ, ಟ್ರೆಡಿಷನಲ್ ರೆಸಿಪಿ ಅಂತ ಹೇಳ್ಬೋದು. ಈಗಂತೂ ಮಾವಿನಕಾಯಿ ಸೀಸನ್ ಇದೆ ನೋಡಿ, ಈ ರೀತಿಯಲ್ಲಿ ನಾವು ಚಟ್ನಿಯನ್ನು ಮಾಡಿಕೊಂಡು ನೀರನ್ನು ಸೇರಿಸ್ತೀವಿ, ನಾವು ಫ್ರಿಜ್ ಒಳಗಡೆ ಇಟ್ಟರೆ 3 ತಿಂಗಳ ತನಕನೂ ಸಹ ನಾವು ಇಟ್ಕೊಂಡು ತಿನ್ಬೋದು ಸ್ನೇಹಿತರೆ, ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಎಲ್ಲರೂ ಇಷ್ಟಪಡುವಂತಹ ಒಂದು ಟೇಸ್ಟಿಯಾದಂಥ ಈಸಿಯಾಗಿ ಮಾಡುವಂತಹ ಮಾವಿನಕಾಯಿ ಚಟ್ನಿ. ನೀವು ಸಹ ಒಂದ್ಸರಿ ಟ್ರೈ ಮಾಡಿ ಅಂತ ಹೇಳ್ತಾ ಸೊ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ. ತುಂಬ ಜನ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಸ್ನೇಹಿತರೆ, ಖಂಡಿತವಾಗಿಯೂ ನಾನು ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಸಹ ಮತ್ತೊಮ್ಮೆ ಧನ್ಯವಾದಗಳು ಸ್ನೇಹಿತರೆ.